ಈಗ ಸೌಜನ್ಯ ಪರ ಡಿ ಬಾಸ್ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಲ್ಲ 10 ವರ್ಷ 12 ವರ್ಷದಿಂದಲೇ ನಮ್ಮ ಬಾಸ್ ಧ್ವನಿ ಎತ್ತಿದ್ದಾರೆ. ಅಭಿಮಾನಿಗಳು ನಾವಿದೀವಿ, ನಾವ್ ಎತ್ತೀವಿ. 12 ವರ್ಷ ಆಯ್ತು. ಏನ್ ಮಾಡ್ತಿದೆ ನಮ್ಮ ಕಾನೂನು, ಹೇಗ್ ನಡೆಸ್ತಿದೆ ನಮ್ಮ ಕಾನೂನನ್ನ. ಇವತ್ತು ದೇಹ ಮಣ್ಪಾಲಾಗಿದೆ, ಆತ್ಮ ಕೇಳ್ತಾ ಇದೆ, ಸೌಜನ್ಯ ಆತ್ಮ ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ. ನಿಜವಾಗ್ಲೂ ನಿಮಗೆ ಮಾನವೀಯತೆನಿಲ್ಲ, ನಿಮಗೆ ನಿಯತ್ತೆ ಇಲ್ಲ. ಮಹೇಶ್ ತಿಮ್ಮರೆಡ್ಡಿ ಅವರು ಪ್ರತಿದಿನ ಹೇಳ್ತಿದ್ದಾರೆ, ನನ್ನ ಹತ್ರ ಎಲ್ಲ ಇದೆ, ಬನ್ನಿ, ಸಾಕ್ಷಿ ಸಮೇತ ಇದೆ ನನ್ನ ಸಪೋರ್ಟ್ಗೆ. ನಾನು ತಪ್ಪು ಮಾಡಿದ್ರೆ ನನ್ನನ್ನ ಜೈಲ್ಗೆ ಹಾಕಿ ಅಂತ. ಅದ್ಯಾವುದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇವತ್ತೆಷ್ಟೋ ಹಿಂದೂ ಸಂಘಟನೆಗಳಿದ್ದಾರೆ. ಪ್ರತಿಯೊಬ್ರು ಹಿಂದೂ ಅಂದಾಗ, ಹಿಂದೂ ಮುಸ್ಲಿಮ್ಸ್ ಅಂದಾಗ ಬರ್ತೀರಾ, ಹೊಡೆದಾಗ ಏನೇನೋ ಮಾಡ್ತೀರಾ. ಇವತ್ತು ಹಿಂದೂ ಹುಡುಗಿಗೆ ಅನ್ಯಾಯ ಆದಾಗ ನೀವೆಲ್ಲ ಹಿಂದೂ ಸಂಘಟನೆಗಳು ಏನೋ ಮಲ್ಕೊಂಡಿದ್ದೀರಾ? ನೀವೆಲ್ಲ ಏನ್ ಮಾಡಿದಾರೆ? ನೀವೆಲ್ಲ ಯಾವ ಸಂಘಟನೆಯವ್ರು ಇವತ್ತು ದನಿ ಎತ್ತುತ್ತಾ ಇದ್ದಾರೆ? ನೀವು ಯಾವ ಸಂಘಟನೆಯವರು, ಯಾವ ಧರ್ಮ, ಹಿಂದೂ ಧರ್ಮ ಅನ್ನೋರು ಎತ್ತುತ್ತಾ ಇದ್ದೀರಿ ಇವತ್ತು?